ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನಲ್ಲಿ ನಗರ ಸಮಸ್ಯೆಗಳನ್ನು ಮುಂದುವರೆದು ನೋಡೋದು ಆದರೆ ಭಾರತದ ಬೃಹತ್ ನಗರಗಳಲ್ಲಿ ವಸತಿ ಸಮಸ್ಯೆಯು ಗಂಭೀರ ಸಮಸ್ಯೆಯಾಗಿ ಕಾಡುತ್ತಿರುವುದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ತನ್ನದೇ ಆದಂತಹ ಹಲವಾರು ಕಾರಣಗಳಿದೆ. ಸೊ ಮೊದಲನೇ ಕಾರಣ ಕೈಗಾರಿಕೆಗಳ ಕೇಂದ್ರೀಕರಣ. ಸೊ ಈ ಕೈಗಾರಿಕಾ ಕ್ರಾಂತಿಯಿಂದ ಸಹಜ ಪರಿಣಾಮವೆಂಬಂತೆ ಕಚ್ಚಾ ಪದಾರ್ಥಗಳು ಹೇರಳವಾಗಿ ಲಭ್ಯವಿಲ್ಲದೇ ಇರುವಂತಹ ಕಾರಣ ಪಟ್ಟಣಗಳಲ್ಲಿ ಹಾಗೂ ಕೈಗಾರಿಕೆಯನ್ನು ನಡೆಸುವಂತಹ ಮಿಕ್ಕುಳಿದ ಸೌಲಭ್ಯಗಳು ಲಭ್ಯವಿರುವ ದೊಡ್ಡ ಗಾತ್ರದ ನಗರಗಳಲ್ಲಿ ಕೈಗಾರಿಕೋದ್ಯಮಗಳು ಕೇಂದ್ರೀಕರಣಗೊಳ್ಳುವುದನ್ನು ಇತಿಹಾಸದುದ್ದಕ್ಕೂ ಗಮನಿಸಬಹುದು. ಸೊ ಅಂತಹ ಸಂದರ್ಭದಲ್ಲಿ ವಸತಿ ಸೌಕರ್ಯ ಸಹಿತ ಕನಿಷ್ಠ ನಾಗರಿಕ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗದಂತಹ ದುಸ್ಥಿತಿಯಲ್ಲಿ ನಗರಾಡಳಿತಗಳು ಏರುಗತಿಯ ಜನಸಂಖ್ಯೆ ಮಾತ್ರ ಹಿಂದೆ ಸರಿಯುತ್ತಾ ಇಲ್ಲ. ಸೊ ಮುಂಬೈ, ಕೋಲ್ಕತ್ತಾ, ಚೆನ್ನೈ, ಅಹಮದಾಬಾದ್, ಬೆಂಗಳೂರಿನಂತಹ ಬೃಹತ್ ನಗರಗಳಲ್ಲಿ ಮನಸ್ಸಿಗೆ ತಂದುಕೊಂಡರೆ ಅವುಗಳಲ್ಲಿ ಜನಸಂಖ್ಯೆ ಹೇಗೆ ಏರುತ್ತಾ ಹೋಗುತ್ತಿರುವುದೆಂಬುದನ್ನು ಸುಲಭವಾಗಿ ಊಹಿಸಿಕೊಳ್ಳಬಹುದಾಗಿದೆ. So here we can understand that homelessness is a complex problem in urban problem. The circumstances of homeless people vary greatly. Homelessness is sometimes a product of shortage of houses, but in some cases homelessness is caused due to other reasons also. With our nation being the second most populated country in the world, it is not surprising to see the housing problems that are issued daily. Shortage of house. If there not enough places for people to live, then someone has to go without those who are generally the poorest people. Entitlement of land. Entitlement of housing. If people are not entitled to use the houses which exist, they may be homeless. Even when there is no apparent shortage, some people are excluded because of their circumstances. Street children are an example. The main reason for exclusion, however, is financial homeless. People are those who cannot afford the housing which available. We face a lack of resources and factory setups to produce the necessary raw materials to curb housing problems in India. We require a very well educated set of architects and civil engineers who stay in our country and come up with a proper infrastructure plan at low costs. Improper distribution of population in our nation is another cause. People migrate within the country to already populated cities in hopes of getting jobs into large MNCs, mostly in the cosmopolitan cities. ಸೊ ನಿರ್ಗತಿಕತನ ಅಥವಾ ವಸತಿ ರಹಿತತನ ಅನ್ನುವಂಥದ್ದು ಬಹುಶಃ ತನ್ನದೇ ಆದಂತಹ ಕಾರಣಗಳು ಇದೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸೊ ಇದಕ್ಕೆ ವಸತಿ ನಿರ್ಮಾಣ ಮಾಡಲಿಕ್ಕೆ ಸಿಗದೇ ಇರುವಂತಹ ಕಚ್ಚಾ ಪದಾರ್ಥಗಳಾಗಿರಬಹುದು, ಹಣಕಾಸಿನ ಸೌಲಭ್ಯಗಳಾಗಿರಬಹುದು, ಅಥವಾ ಜಾಗ ಸಿಗದೇ ಇರುವಂಥದ್ದಾಗಬಹುದು. ಇದೆಲ್ಲವೂ ಕೂಡ ಮುಖ್ಯ ಕಾರಣಗಳಾಗುತ್ತೆ ಎನ್ನುವಂಥದ್ದನ್ನು ನಾವಿಲ್ಲಿ ಮನಗಾಣಬಹುದು. This causes lack of housing facilities and high price demands by the greedy landlords, resulting in the unethical torture of the tenants. Illegal immigration of foreign citizens, especially from Bangladesh, Nepal, etc. leads to a further rise in housing problems due to overpopulation. ದಿನೇ ದಿನೇ ಬೆಳೀತಾ ಇರುವಂತಹ ಜನಸಂಖ್ಯೆ ಭಾರತದ ಜನಸಂಖ್ಯೆ ಅಲ್ಲದೇನೆ ಒಳನುಸುಳುಕೋರರು ಬಾಂಗ್ಲಾದೇಶದಿಂದ ಮತ್ತು ನೇಪಾಳದಿಂದ ಬರ್ತಾ ಇರತಕ್ಕಂತಹ ಒಳನುಸುಳುಕೋರರಿಂದ ಕೂಡ ನಾವು ಈ ಒಂದು ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಒಂದು ಸಂದರ್ಭಗಳು, ಸನ್ನಿವೇಶಗಳು ಉದ್ಭವವಾಗಿವೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಲುಕಿಂಗ್ ಇನ್ ಟು ಎ ಡಿಫ್ರೆಂಟ್ ಡೈಮೆನ್ಷನ್ ಆಫ್ ಹೌಸಿಂಗ್ ಪ್ರಾಬ್ಲಮ್ಸ್, the landlords are more often than not discriminate towards renting their apartment to the people belonging to their religion or caste. ಸೊ ನಗರ ಪ್ರದೇಶಗಳಲ್ಲಿ ಜಾತಿ ಮತ್ತು ಧರ್ಮ ತಾಂಡವವಾಡ್ತಾ ಇದೆ ಎನ್ನುವಂಥದ್ದು ಕೂಡ ನಾವು ಗಮನಿಸಬಹುದು. ವಿತ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ದ ಪ್ರಾಬ್ಲಮ್ ಆಫ್ ಹೌಸಿಂಗ್ ಹ್ಯಾಸ್ ಬಿಕಮ್ ಮೋರ್ ಸೀರಿಯಸ್. ಪ್ರಾಪರ್ ಹೌಸಿಂಗ್ ಇಸ್ ಮಸ್ಟ್ ಆಸ್ ಇಟ್ catapults the productivity of labor and it is also basic human right. The government policy of housing has been more or less passive throughout the 50 years since independence because of resource constraints. ಸರ್ಕಾರಗಳು ಕೂಡ ವಸತಿಯನ್ನು ಒದಗಿಸುವಲ್ಲಿ ಹಿಂದೇಟನ್ನು ಹಾಕಿವೆ ಎನ್ನುವಂಥದ್ದನ್ನು ನಾವು ನೋಡಬಹುದು. ಕಾರಣ ಸಂಪನ್ಮೂಲಗಳ ಕೊರತೆಯಿಂದಾಗಿ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. 1960 ನ್ಯಾಷನಲ್ ಬಿಲ್ಡಿಂಗ್ ಕಾರ್ಪೊರೇಷನ್, ರಾಷ್ಟ್ರೀಯ ಕಟ್ಟಡ ನಿರ್ಮಾಣ ಸಂಸ್ಥೆ,
ಪ್ರೈವೇಟ್ ಪಬ್ಲಿಕ್ ಸೆಕ್ಟರ್ ಆಗಿ ಅದು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಪ್ರಾರಂಭ ಆಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ನ್ಯಾಷನಲ್ ಕೋಆಪರೇಟಿವ್ ಹೌಸಿಂಗ್ ಫೆಡರೇಷನ್ ಆಫ್ ಇಂಡಿಯಾ ವಾಸ್ ಸೆಟ್ ಅಪ್. In 1970, HUDCO was set up as a fully owned government company in 1976. National Institute of Urban Affairs was set up in 1985. National Capital Region Planning Board was constituted in 1996. National Slum Development Board launched in 1997. The Union Cabinet approved the Swarna Jayanti Shehri Rozgar Yojana. A new Housing and Habitat Policy 1998 has been approved and laid before the Parliament on 29 July 1998. Its objectives is to create surpluses in housing stock and facilities construction of 2 million additional dwelling units each year in pursuance of National Agenda for Governance. ಸೊ ವಸತಿ ರಹಿತರಿಗೆ ವಸತಿಯನ್ನು ಒದಗಿಸಿಕೊಡುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಲವಾರು ಕಾರ್ಯಕ್ರಮಗಳು ಅನುಷ್ಠಾನಗೊಂಡಿವೆ ಎನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತದೆ. ಪರ್ಸನಲ್ ಸಿಚುವೇಶನ್ ಆಫ್ ಹೋಮ್ಲೆಸ್ ಪೀಪಲ್. ವಸತಿ ರಹಿತರ ಪೂರ್ವ ಅವಶ್ಯಕತೆಗಳನ್ನು ಗಮನಿಸೋದಾದರೆ, ಹೋಮ್ಲೆಸ್ನೆಸ್ ಇಸ್ ಆಫನ್ ಅಟ್ರಿಬ್ಯೂಟೆಡ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಹೋಮ್ಲೆಸ್ ಪರ್ಸನ್ ಸಚ್ ಆಸ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಮೆಟೀರಿಯಲ್ ಬ್ರೇಕ್ ಡೌನ್. This condition mostly happens with women in India. People in these situations only become homeless if they are excluded from housing or do have enough resources to secure alternative housing. Therefore, they depend on the rented accommodation which they often share with many others to save money. Some poor households of the original population also live in very crowded dwellings for two other reasons. First, many families expand and split up into multiple households, while the land available for construction becomes unaffordable. Second, in the absence of sufficient income from other sources, some households are inclined to rent out a portion of their living space or sheds to tenants. ಸೊ ಇಲ್ಲಿ ವಸತಿ ರಹಿತರು ಹಣಕಾಸಿನ ತೊಂದರೆಯಿಂದಾಗಿ ಬಾಡಿಗೆ ಮನೆಯಲ್ಲಿ ಇರುವಂಥದ್ದನ್ನು ಕಾಣಬಹುದಾಗಿರುತ್ತೆ. ಇನ್ನು ಕೆಲವರು ಮನೆ ಇದ್ದಂಥವರು ತಮ್ಮ ಕೌಟುಂಬಿಕ ಒಂದು ನಿರ್ವಹಣೆಗಾಗಿ ಮನೆಯನ್ನು ಹಲವಾರು ಮಂದಿಗೆ ಬಾಡಿಗೆ ಕೊಟ್ಟು ಅವರು ಕೂಡ ಅದೇ ವಸತಿಯಲ್ಲಿ ವಾಸವಾಗಿರುವಂಥದ್ದನ್ನು ನಾವು ಕಾಣಬಹುದಾಗಿರುತ್ತೆ. ದೇ ಆರ್ ದಸ್ ಫೋರ್ಸ್ ಟು ಫಿಟ್ ಮೋರ್ ಪೀಪಲ್ ಇನ್ ಟು ದ ಸೇಮ್ ಸ್ಪೇಸ್ ಆರ್ ಹೌಸ್ ಆರ್ ಎಲ್ಸ್ ಟು ಸ್ಪ್ಲಿಟ್ ಅಪ್ ದ ಎಕ್ಸಿಸ್ಟಿಂಗ್ plots and dwelling to accommodate a new household. Second, the absence of insufficient income from other sources, some households are inclined to rent out a portion of their living space or sheds to tenants. Congestion. Many households in urban areas have to cope with increasingly crowded conditions. Although this is certainly not true for everyone, the housing conditions improve when people build high buildings, sometimes more than 5 stories, to increase the number of houses. Many urban centers have very high population densities. The house owners therefore rent out numerous rooms to migrants. Poor migrants find under the most crowded conditions. They do not have access to ancestral residential land. ಸೊ ಬಹಳಷ್ಟು ಜನ ವಲಸೆ ಬಂದಂತಹವರು ತುಂಬ ಸಂಕುಚಿತವಾದಂತಹ ಜಾಗದಲ್ಲಿ, ಸಣ್ಣ ಸಣ್ಣ ಜಾಗಗಳಲ್ಲಿ ಹಲವಾರು ಮಂದಿ ವಾಸಿಸುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಅವರಿಗೆ ವೈಯಕ್ತಿಕವಾದಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು, ಅವ್ರ ಹತ್ರ ನಿಗದಿತವಾದಂತಹ ಹಣಕಾಸು ವ್ಯವಸ್ಥೆ ಇಲ್ಲದೆ ಇರುವಂಥದ್ದು ಕೂಡ ಇಲ್ಲಿ ಕಾರಣವಾಗಿರುತ್ತೆ ಎನ್ನುವಂಥದ್ದನ್ನು ನಾವು ಗಮನಿಸಬಹುದು. ಕಾನ್ಸಿಕ್ವೆನ್ಸಸ್ ಆಫ್ ಕಂಜೆಷನ್. ಸಮ್ ಆಫ್ ದ ಕಾನ್ಸಿಕ್ವೆನ್ಸಸ್ ಆಫ್ ಕಂಜೆಷನ್ are as follows. According to official estimates, the present shortage of houses in about 7 million in urban areas. About 19% of the Indian families live in less than 10 square meters of space, leading to congestion. For example, about 44% of families in the urban areas live in the one room only. The economic and health costs of congestion and haphazard movement of traffic are very heavy. Besides exposing commuters, the pedestrians, to a high risk of accident, urban environment also suffers from degradation caused due to overpopulation. The dust load in the air in these cities is very high. ನಗರಗಳ ಜನಸಂಖ್ಯೆ ಹೆಚ್ಚುತ್ತಾ ಹೋದಂತೆ ನಗರಗಳಲ್ಲಿನ ನಾಗರಿಕ ಸೌಲಭ್ಯಗಳನ್ನು ಅದಕ್ಕೆ ಅನುಗುಣವಾಗಿ ಹೆಚ್ಚಿಸುತ್ತಾ ಹೋಗುವುದಾದರೆ ನಗರಗಳ ಹೊಸ ಸಮಸ್ಯೆಗಳು
ಕನಿಷ್ಠ ಪ್ರಮಾಣದಲ್ಲಿರುತ್ತವೆ. ನಾಗರೀಕರಣವು ಯೋಜನಾಬದ್ಧವಾಗಿ ನಡೆಯುವುದಿದ್ದರೆ ಹಾಗೂ ನಗರಾಡಳಿತವು ಇಲ್ಲಿನ ವಾಸ್ತವತೆ ಬೇರೆಯೇ ಇದೆ. ತಡೆರಹಿತ ನಗರೀಕರಣ ಹಾಗೂ ಸ್ಪಂದನಾರಹಿತ ನಗರಾಡಳಿತ ಇವೆರಡೂ ಇಲ್ಲಿನ ವಸತಿ ಸಮಸ್ಯೆಗೆ ಪ್ರಚೋದನೆ ನೀಡಿವೆ. ಹಣಕಾಸಿನ ಕೊರತೆ, ಯೋಜನೆಯ ಕೊರತೆ ಹಾಗೂ ಭವಿಷ್ಯದಲ್ಲಿ ನಗರಗಳ ಬೆಳವಣಿಗೆಯ ಬಗೆಗಿನ ಕಲ್ಪನಾ ದಾರಿದ್ರ್ಯಗಳಿಂದಾಗಿ ನಗರಿ ವಸತಿ ಯೋಜನೆ ಹಿನ್ನಡೆಗೆ ಒಳಗಾಯಿತು ಅಂತ ಹೇಳಬಹುದು ನಾವಿಲ್ಲಿ. ಸೊ ಹಾಗಾಗಿ ಗೃಹ ನಿರ್ಮಾಣವೆಂಬುದು ವರ್ಷಂಪ್ರತಿ ದುಬಾರಿಯಾಗುತ್ತಲೇ ಸಾಗಿದ್ದು, ಸಾಮಾನ್ಯ ಆದಾಯದ ಮಂದಿ ನಗರ ಪ್ರದೇಶಗಳಲ್ಲಿ ಸ್ವಂತ ಮನೆಯೊಂದನ್ನು ಕಟ್ಟಿಸ್ಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಸ್ಥಿತಿಯನ್ನು ನಾವಿವತ್ತು ಕಾಣ್ತಾ ಇದ್ದೀವಿ ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಕ್ರೌಡಿಂಗ್. So crowding, higher density of population and people's apathy to other persons' problems in another problem. Growing out of city life, some homes are so crowded that 5 to 6% live in one room. Overcrowding has very deleterious effects. It encourages deviant behavior, spreads diseases, and creates conditions for mental illness, alcoholism, and riots. One effect of dense urban living is people's apathy and indifferences. Most of the city dwellers do not want to get involved in other affairs, even if others are involved in accidents or are molested, assaulted, abducted, and sometimes even murdered. ಸೊ ಕಿಕ್ಕಿರದ ಜನಸಂದಣಿಯ ಮಧ್ಯದಲ್ಲಿ ಇರುವಂತಹ ನಗರವಾಸಿಗಳು ಕೊಳಗೇರಿಗಳಲ್ಲಿ ಹಾಗೂ ಶ್ರಮಿಕ ಮತ್ತು ಕಡುಬಡವರು ವಸತಿ ಮಾಡುತ್ತಿದ್ದು, ಅಲ್ಲಿ ಕಾಣಬರುವ ಕಿಕ್ಕಿರಿತತೆ ಅವರ ಮಾನಸಿಕತೆಯ ಮೇಲೂ ಪರಿಣಾಮ ಬೀರುವುದಲ್ಲದೆ ಸಂಕುಚಿತವಾದಂತಹ ದೃಷ್ಟಿಕೋನಕ್ಕೆ ಬಲಿಯಾಗುತ್ತಾ ಇರುವಂತಹ ವಿಶಾಲವಾದಂತಹ ಮಂದಿಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಸೊ ಒಂದು ಕೊಠಡಿಯಲ್ಲಿ ಇಡೀ ಸಂಸಾರ ವಾಸ ಮಾಡಬೇಕಾದ ಅನಿವಾರ್ಯತೆ ಕೂಡ ಇಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ನಾವು ಮನಗಾಣಬಹುದು. ಸೊ ಇದರಿಂದಾಗಿ ವ್ಯಕ್ತಿಗಳ ಸಾಮಾಜೀಕರಣಕ್ಕೆ ಸಮರ್ಪಕವಾಗಿ ಇರೋದಿಲ್ಲ, ಗಂಡ ಹೆಂಡರಿ ನಡುವಿನ ಖಾಸಗಿ ಜೀವನಕ್ಕೂ ಕೂಡ ಇಲ್ಲಿ ಅವಕಾಶ ಇರೋದಿಲ್ಲ ಅನ್ನುವಂಥದ್ದನ್ನು ನಾವು ಕಾಣಬಹುದಾಗಿದೆ ಅನ್ನುವಂಥದ್ದು.